ಈ ಚಿನ್ನ ಏನಾಗುತ್ತೆ ಅಂದರೆ ಎಷ್ಟೇ ಸಲ ಅಕಸ್ಮಾತ್ ನಾಳೆ ದಿನ 10% ಬಿದ್ರೂ ಲಾಂಗ್ ಟರ್ಮ್ ಮತ್ತೆ ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ. ಅದರಿಂದ ಚಿನ್ನದಲ್ಲಿ ಯಾವತ್ತೂ ನಷ್ಟ ಆಗಿಲ್ಲ, ಯಾರೇ ಇನ್ವೆಸ್ಟ್ ಮಾಡಿರಲಿ ನಷ್ಟ ಆಗಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಜಾಗ ಖರೀದಿ ಮಾಡುವಾಗ ಮೋಸ ಹೋಗೋರ ಸಂಖ್ಯೆ ಜಾಸ್ತಿ ಅಂತ ನೋಡ್ತೀವಿ, ಚಿನ್ನದ ಮೇಲೆ ದುಡ್ಡು ಹಾಕುವಾಗ ಮೋಸ ಕಡಿಮೆ ಅಂತ. ಯಾವುದೇ ರೀತಿಯ ಮೋಸ ಇಲ್ಲದೆ ಡೈರೆಕ್ಟ್ ಆಗಿ ನಮ್ಮ ಕೈಗೆ ಸಿಗೋದು ಅಂದ್ರೆ ಚಿನ್ನ. ಹಾಗಾಗಿ ಹೂಡಿಕೆ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಚಿನ್ನದ ಅಂಗಡಿ ಖಾಲಿ ಇಲ್ಲ ಅಂದ್ರೆ ಹೂಡಿಕೆ ಪರ್ಪಸ್ ಕೆಲವರು ಹೋಗ್ತಿದ್ದಾರೆ, ದುಡ್ಡಿದ್ದವ್ರು ಹೋಗ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಕೊಳ್ಳಕ್ಕೆ ಆಗ್ತಾ ಇಲ್ಲ, ಕಡಿಮೆ ಆದಾಗ ನೋಡೋಣ ಅನ್ನುವಂಥ ಪರಿಸ್ಥಿತಿ ಇದೆ. ಪ್ರಮುಖವಾಗಿ ಶಿವಕುಮಾರ್ ಸರ್ ಹತ್ರ ಹೋಗ್ಬಿಡ್ತೀನಿ. ಶಿವಕುಮಾರ್ ಸರ್, ಈಗ ಹೂಡಿಕೆ ಪರ್ಪಸ್ಸೇ ಚಿನ್ನವನ್ನ ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಈಗ ಮಧ್ಯಮ ಬಡವರ್ಗದವ್ರು ಹೆಂಗೆ ಸರ್, ಪಾಪ ಚಿನ್ನ ಹಾಕೊಳ್ಬೇಕು ಅಂತ ಕೆಲವರಿಗೆ ಆಸೆ ಇರುತ್ತೆ, ನಾವು ಹಾಕೊಳ್ಳಕ್ ಆಗಲ್ಲ, ದುಡ್ಡಿಲ್ಲ, ಅಷ್ಟು ತಗೊಳಕ್ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಹೆಂಗೆ ಅಂತ. ಚಿನ್ನದ ವ್ಯಾಮೋಹ ಇದ್ದದೆ. ಇವಾಗ ನೀವು ನೋಡಿರ್ಬೇಕು, ಆರ್ಟಿಫಿಷಿಯಲ್ ಗೋಲ್ಡ್ ಅಂದ್ರೆ 1 ಗ್ರಾಮ್ ಲೇಪಿತವಾದಂಥ ಒಡವೆಗಳು ಬರ್ತಾ ಇದೆ. ಬಹಳ ಹೂಡಿಕೆ ಮಾಡೋಕ್ಕೂ ಸಕಾಲನ ಇದು ಅಂತ ಚಿನ್ನದ ಮೇಲೆ. ಸಕಾಲ ಅನ್ನೋದಕ್ಕಿಂತ ಈಗ ನಾನು ಚಿನ್ನ ತಗೊಳ್ಳುವಾಗ ನನಗೆ ಯಾರು ಅಡ್ವೈಸರ್ ಇರಲಿಲ್ಲ. ಇವತ್ತು ಪ್ರತಿ ದಿವಸ ಪ್ರತಿ ವಾರ ನೀವು ಯೂಟ್ಯೂಬ್ ಇರ್ಬೋದು, ಮತ್ತೊಂದು ಇರ್ಬೋದು, ದೇರ್ ಇಸ್ ಅಡ್ವೈಸರ್ಸ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್. ಮೊದಲು ಆ ಥರ ಇರಲಿಲ್ಲ. ಅಂಕಣಕಾರರು ಭಾಳ ಜನ ಇದ್ದಾರೆ, ಪೇಪರ್ನಲ್ಲಿ ಬರೆಯುವಂಥ ಜನ, ಅಡ್ವೈಸರ್ಸ್ ಭಾಳ ಇದ್ದಾರೆ. ಜನಗಳಿಗೆ ಮಾಹಿತಿ ಎಲ್ಲ ಥರದಲ್ಲೂ ಸಿಗ್ತದೆ. ಒಂದು ನಿಮ್ಮ ದೃಶ್ಯ ಇದ್ರ ಮುಖಾಂತರ ಮತ್ತು ಪ್ರಿಂಟ್ ಮೀಡಿಯಾ ಮುಖಾಂತರ ಭಾಳಷ್ಟು ವಿಷಯಗಳು ಕೊಳ್ಳುವರಿಗೆ ಅಂದರೆ ಗ್ರಾಹಕರಿಗೆ ಅದರ ಅನುಭವ, ಆ ಥರ ಮಾಹಿತಿ ಸಿಗ್ತಾ ಇದೆ. ನಾನು ಹೇಳಿದಲ್ಲ, ಇಟ್ ಇಸ್ ಅನ್ ಅಟ್ಯಾಚ್ಮೆಂಟ್ ಟು ದ ಹಿಂದೂಸ್ ಆರ್ ಇನ್ ಇಂಡಿಯಾ. ಈಗ ರವಿಕುಮಾರ್ ಅವ್ರು ಹೇಳ್ದಂಗೆ ದುಬೈಯಲ್ಲಿ ಅಥವಾ ಗಲ್ಫ್ ಕಂಟ್ರಿನಲ್ಲೂ ಚಿನ್ನದ ವ್ಯಾಮೋಹ ಜಾಸ್ತಿ ಆಯಿತು ಅಂದರೆ ಕಾರಣ ಇಷ್ಟೇ, ದ ಪರ್ಪಸ್ ಇಸ್ ಇನ್ವೆಸ್ಟ್ಮೆಂಟ್. ಈಗ ನೀವು ಮೊದಲು ಬೆಳ್ಳಿಗಿಂತ ಜಾಸ್ತಿ ಇತ್ತೀಚೆಗೆ ನೀವು ಭಾಳಷ್ಟು ಜನ ಅರಬ್ ದೇಶದಲ್ಲಿ ನೋಡ್ಬೋದು, ಸ್ತ್ರೀಯರು ಸಹ ಭಾಳಷ್ಟು ಚಿನ್ನದ ಒಡವೆ ಹಾಕೋತಾರೆ. ಹಾಗಾಗಿ ಚಿನ್ನದ ಕೊಳ್ಳುವಿಕೆ ಜಾಸ್ತಿ ಆಯಿತು. ಒಂದು ನೀವು ಹೇಳ್ದಂಗೆ ನಂಬಿಕೆ ಜನಗಳಲ್ಲಿ ಏನಿದೆ, ಮೊದಲಿಂದನೂ ಒಂದು ನಂಬಿಕೆ ಇದೆ, ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ನಮ್ಮ ಹಣ ಎಲ್ಲೂ ಹೋಗಲ್ಲ ಅಂತ. ನಾನೊಂದು ಸಣ್ಣದ ಇಂಟ್ರಪ್ಷನ್ ಕೊಡ್ತೀನಿ, ಮರ್ತೋಗ್ತಿಲ್ದರೆ ಸರ್. ಈಗ 1 ಗ್ರಾಮ್ ಚಿನ್ನದ್ದು ಜ್ಯುವೆಲ್ರಿ ಅಂತಾರೆ, ಆ ಥರ ಖಂಡಿತ ಇಲ್ಲ. 1 ಗ್ರಾಮಲ್ಲಿ ಯಾವುದು ಮಾಡೋಕ್ಕಾಗಲ್ಲ. ಇಲ್ಲ, ಅದು ಕೋಟೆಡ್ ಅಂತಾರೆ. ಅದು ಯಾವ ಕೋಟಿಂಗು ಇರಲ್ಲ, ಜಸ್ಟ್ ಪಾಲಿಶ್ ಇರುತ್ತೆ. ವೀಕ್ಷಕರು ಅದನ್ನ 1 ಗ್ರಾಮ್ ಚಿನ್ನ ಇದೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್, ಕಲರ್ ಹೋಗಲ್ಲ. 1 ಗ್ರಾಮ್ ಚಿನ್ನ ಅಂತ ಹೆಸರದು, ಅದ್ರಲ್ಲಿ 1 ಗ್ರಾಮ್ ಚಿನ್ನನೂ ಇರೋದಿಲ್ಲ, ಮತ್ತೆ 1 ಗ್ರಾಮ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೂ ಆಗಲ್ಲ. ಅದೊಂದು ಸ್ಕೀಮ್ ಹೆಂಗೆ ಅಂದ್ರೆ, ಇವತ್ತು 12,500 ಚಿನ್ನ ಇದೆ ಅಂದ್ರೆ ಇದ್ರಲ್ಲಿ 1 ಗ್ರಾಮ್ ಗೋಲ್ಡ್ ಇದೆ ಅಂದ್ರೆ 30,000ಕ್ಕೆ ಮಾರ್ತಾರೆ. 100 ಪೀಸ್ ಮಾರಿದ್ರೆ ಅವರು ಬಂದಾಗ 12,500 ವಾಪಸ್ ಕೊಟ್ಟರೆ ಆಯ್ತು, ಸಂಪಾದನೆ ಮಾಡಿರ್ತೀವಲ್ಲ. ಅಲ್ಲ, ವ್ಯಾಮೋಹ ಅನ್ನೋದು ಹೇಗೆ ಅಂದರೆ, ನಾನೊಂದು ಪಾರ್ಟಿಗೆ ಹೋಗ್ಬೇಕು, ಹೆಣ್ಮಕ್ಳು ಎಲ್ರಿಗೂ ಕೊಳ್ಳೋ ಒಂದು ಕೆಪಾಸಿಟಿ ಇರಲ್ಲ. ಇದು ಆರ್ಟಿಫಿಷಿಯಲ್ ಗೋಲ್ಡ್ ರೀಪ್ಲೇಸ್ಡ್. ಹೌ ಮಚ್ ವಿ ಆರ್ ಫಾಂಡ್ ಅಬೌಟ್ ಇಟ್, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಈಗ ಎಜುಕೇಟೆಡ್ ಯೂತ್ಸು ದೇ ಡೋಂಟ್ ಬಾದರ್ ವಾಟ್ ಈಸ್ ಅ ಗೋಲ್ಡ್ ಆರ್ ನಾಟ್, ಹೌ ಇಟ್ ಲುಕ್ ಲೈಕ್ಸ್. ಅಂದರೆ ನಾನು ಹಾಕಿದಾಗ ಮತ್ತೊಬ್ಬರಿಗೆ ನಾನು ಯಾವ ಥರ ಕಾಣ್ತೀನಿ ಅದ್ರ ಮೇಲೆ ಹೋಗುತ್ತೆ. ಫ್ಯಾಷನರಿ ಗೋಲ್ಡ್ ಅಂತಿರೋ, ಫ್ಯಾಷನರಿ ಜ್ಯುವೆಲ್ಸ್ ಅಂತ ಹೇಳ್ಬೋದು. ಈ ಫ್ಯಾಷನರಿ ಜ್ಯುವೆಲ್ಸು ಸ್ಟೀಲಲ್ಲಿ ಮಾಡ್ತಾರೆ. ನಿಮಗೆ ರವಿಕುಮಾರ್ ಒಂದು ಮಾತು ಹೇಳ್ತೀನಿ, ಪ್ರತಿ ವರ್ಷ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ಆರ್ ಇನ್ಕ್ರೀಸಿಂಗ್ ದ ಎಕ್ಸ್ಪೋರ್ಟ್ಸ್. ಯಾಕೆ ಕೊಳ್ಳಬೇಕೆಂದರೆ ನಾವು ಫಾರಿನಲ್ಲೆಲ್ಲ ದೇ ಡೋಂಟ್ ಬಾದರ್ ಅಬೌಟ್ ಇಟ್ಸ್ ಪ್ಯೂರ್ ಗೋಲ್ಡ್ ಆರ್ 17 ಕ್ಯಾರೆಟ್ ಆರ್ 18 ಕ್ಯಾರೆಟ್. ಇಲ್ಲೇ ನಾವು 22 ಕ್ಯಾರೆಟ್ ನೋಡ್ತೀವಿ. ಹೊರದೇಶದಲ್ಲಿ ಯುರೋಪಿಯನ್ ಕಂಟ್ರಿಲಿ ಏನಿದೆ, ಚಿನ್ನದ ಅಂಶ ಕಡಿಮೆ. ಆದರೆ ಫ್ಯಾಷನ್ ಗೋಲ್ಡ್ ಅಥವಾ ಫ್ಯಾಷನ್ ಆರ್ನಮೆಂಟ್ಸ್ ಒಡವೆಗಳನ್ನ ಯೂಸ್ ಮಾಡ್ತಾರೆ. ಯಾಕೆ ಪ್ರತಿ ವರ್ಷ ನಮ್ಮ ಇಂಡಿಯಾದಿಂದ ಈ ಫ್ಯಾಷನ್ ಗೋಲ್ಡ್ ಅಥವಾ ಫ್ಯಾಷನ್ ಆರ್ನಮೆಂಟ್ ಜಾಸ್ತಿ ಆಗ್ತಾಯಿದೆ ಅಂದರೆ ಕೊಳ್ಳುವಿಕೆ. ಯುರೋಪಿಯನ್ಸ್ ದೇ ವಾಂಟ್ ಟು ಸಿ ದ ಸ್ಟೈಲ್ ಆ್ಯಂಡ್ ಅವರು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಬೇಕು. somebody say it is good. See, they don't bother the value of the gold. Value of the gold ನೋಡೋರು ಯಾರು? ನಿಮಗೆ ಚಿನ್ನದ ಬಗ್ಗೆ ವ್ಯಾಲ್ಯೂ ಗೊತ್ತಿದೆ. ಈ ಚಿನ್ನ ಇವ್ರು ಹಾಕೊಂಡ್ರೆ ನೆಕ್ಲೆಸ್ ಆಗಿರ್ಬೋದು, ಸರ ಆಗಿರ್ಬೋದು, ರಿಯಲ್ ಗೋಲ್ಡಾ ಅಲ್ವಾ ಅನುಮಾನ, ಮತ್ತು ಅಪ್ರಿಷಿಯೇಷನ್ ಡಿಪ್ರಿಷಿಯೇಷನ್ ನಿಮಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಬೇರೆಯವ್ರಿಗೇನು ನಾನು ಹಾಕೊಂಡಾಗ ಚೆನ್ನಾಗಿರಬೇಕು, ಆ ಒಂದು ಭಾವನೆ. ಇನ್ವೆಸ್ಟ್ಮೆಂಟ್ ಆ್ಯಂಡ್ ವೇರಿಂಗ್ ಇಸ್ 2 ಡಿಫ್ರೆಂಟ್ ಇಶ್ಯೂಸ್. ಅದರಿಂದ ನಾವು ಅದನ್ನು ಯಾಕೆ ಯುರೋಪಿಯನ್ನಲ್ಲಿ ಮತ್ತು ಬೇರೆ ಬೇರೆ ಕಂಟ್ರಿಗಳಲ್ಲಿ ಫ್ಯಾಷನ್ ಆರ್ನಮೆಂಟ್ ಜಾಸ್ತಿ ಆಗಿದೆ ಅಂದರೆ ಪ್ರೈಸ್ ಭಾಳ ಕಡಿಮೆ ಇರ್ತದೆ. ಲೇಡಿಗೆ ಒಂದು ನೆಕ್ಲೆಸ್ ಹಾಕೋಬೇಕು, ಶಿ ಡೋಂಟ್ ಬಾದರ್ ಅಬೌಟ್ ಆರ್ ಸಂಬಡಿ ಇಸ್ ನಾಟ್ ಬಾದರ್ ಅಬೌಟ್ ಶಿ ವೇರ್ಸ್ ಪ್ಯೂರ್ ಗೋಲ್ಡ್ ಆರ್ 24 ಕ್ಯಾರೆಟ್ ಆರ್ 22 ಕ್ಯಾರೆಟ್ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಕ್ಕೋಗಲ್ಲ. ಆ ಚಿಂತನೆ ನಾವು ಮಾಡ್ತೀವಿ. ನಾನು ರವಿಕೌರ್ ಮಾಡ್ತೀವಿ, ಈ ಹಾಕೊಂಡ್ರೆ ಚಿನ್ನ ಕರೆಕ್ಟಾಗಿ ಇಲ್ವ ಅಂತ, ಬಿಕಾಸ್ ಈಸ್ ಎಕ್ಸ್ಪರ್ಟ್ ಇನ್ ಗೋಲ್ಡ್.
ಆಸ್ ಎ ಅಲ್ಲ, ದೊಡ್ಡವರು ಸ್ವಲ್ಪ ಇದರಲ್ಲಿ ಉಳ್ಳವರು ಅದನ್ನ ಕರೆಕ್ಟ್ ನಮ್ಮ ದೇಶದಲ್ಲಿ ನಮ್ಮ ಜನತೆ ತುಂಬಾ ಬುದ್ಧಿವಂತರು. ಹೇಳ್ತೀನಿ ನೋಡಿ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಆಬ್ಜೆಕ್ಟ್ಸ್ ಆಫ್ ಡಿಸೈರ್ ಅಂತಾರೆ ಅದನ್ನ. ಅದು ನೋಡಿ ಎಲ್ಲೋ ಒಂದು ಏರ್ಪೋರ್ಟ್ ಅಲ್ಲಿ ನೀವು ನೋಡ್ತೀರಾ ಅಂದ್ಕೊಳ್ಳಿ, ಲಾಂಜ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಅದು ಸ್ಟೀಲ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇದು ನೋಡಕ್ ಚೆನ್ನಾಗಿದೆ ತಗೊಂತಾರೆ. ನಮ್ಮ ದೇಶದಲ್ಲಿ 2 ಗ್ರಾಮ್ ಚಿನ್ನ ತಗೊಬೇಕಂದ್ರೆ ಅದು ಚಿನ್ನ ಇದೆಯಾ, 916 ಇದೆಯಾ, ಮುಂದಕ್ಕೆ ರೀಸೇಲ್ ಆಗತ್ತಾ, ಅವರು ಯಾವತ್ತೂ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಮಾರಾಟಕ್ಕೆ ನೋಡಲ್ಲ. ಅವರು ಪಡೆಯೋದಕ್ಕೆ ಆ ಮೂಮೆಂಟ್ ಎಂಜಾಯ್ ಮಾಡೋದಕ್ಕೆ ತಗೊಂತಾರೆ. ನಮ್ಮಲ್ಲಿ ನಾವು ತುಂಬಾ ಬುದ್ಧಿವಂತರು. ಗೋಲ್ಡ್ ತೊಗೊಂಡ್ರೂ ಅದು ಏನು ಕಲ್ಲಿದೆಯಾ, ವೇಸ್ಟೇಜ್ ಇದೆಯಾ, ಅದರಲ್ಲಿ ನಾಳೆ ದಿನ ಅದರಲ್ಲಿ ಲಾಸ್ ಆಗಬಾರ್ದು, ಇದು ತೊಗೊಂಡ್ರೆ ಒಳ್ಳೇದು, ಅದು ತೊಗೊಂಡ್ರೆ ಒಳ್ಳೇದು, ಬಳೆ ತೊಗೊಂಡ್ರೆ ಗಟ್ಟಿ, ಅದು ಅದರಲ್ಲಿ ಏನು ಲಾಸ್ ಆಗಲ್ಲ, ದಿನ ಹಾಕೊಬೋದು. ಆಮೇಲೆ ಯಾವತ್ತಿದ್ರೂ ಅದರಲ್ಲಿ ಚಿನ್ನ ದುಡ್ಡು ಸಿಗುತ್ತೆ, ನಮಗೆ ರೀಸೇಲ್ ಸಿಗುತ್ತೆ. ಅದು ನಮ್ಮ ಭಾರತೀಯರೇ ನಾವು ಯೋಚನೆ ಮಾಡೋದು ಜಾಸ್ತಿ. ಅದು ಅಲ್ಲ, ಅದು ಒಪ್ಕೋತೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಯೂತ್ಸ್ ದೇ ಆರ್ ನಾಟ್ ಬಾದರ್ ಅಬೌಟ್ ದ ಸ್ಟ್ಯಾಂಡರ್ಡ್ ಆಫ್ ದ ಗೋಲ್ಡ್, ದೇ ಬಾದರ್ ಅಬೌಟ್ ಹೌ ಲುಕ್. ನನ್ನ ಬೇರೆಯವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಈ ಡಿಸೈನ್ ಚೆನ್ನಾಗಿದೆ. ನಾನು ಇತ್ತೀಚೆಗೆ ಮಡ್ರಾಸಲ್ಲಿ, ಚೆನ್ನೈನಲ್ಲಿ ಲಾಸ್ಟ್ ವೀಕ್ ಅಟೆಂಡೆಡ್ ಒನ್ ಎಕ್ಸಿಬಿಷನ್. ಆಲ್ ಎಜುಕೇಟೆಡ್ ಲೇಡೀಸ್, ಗರ್ಲ್ಸ್, ದೇ ಆರ್ ಸೆಲ್ಲಿಂಗ್ ದಿಸ್ ಡಿಸೈನ್ಡ್ ಆರ್ನಮೆಂಟ್ಸ್. ಇಟ್ ಈಸ್ ನಾಟ್, ಇಟ್ ಇಸ್ ಸ್ಟೀಲ್, ಸಿಲ್ವರ್ ಕೋಟೆಡ್ ಆರ್ ವಾಟ್ ಎವರ್ according to his definition, but including a senior artist, she is buying a bangle. It is not a gold, it's a steel coated bangles. I asked the question, madam, why you are, no, this design is very good. She was asking, Tamil ಮಾತಾಡ್ತಿದ್ದೆ, why you like this bangle so much. ನಾನೇ ನನ್ನ ಅಮ್ಮಗಳಿಗೋಸ್ಕರ ಒಂದು ಸ್ಟೀಲ್ ಸ್ಟಡ್ ತೊಗೊಂಬಂದೆ. ಇಟ್ ಇಸ್ ಅ ಡೈಮಂಡ್ ಸ್ಟಡ್ ಅಂತಾರೆ, ಬಟ್ ಸ್ಟೀಲ್ ಚೀಪ್, ವೆರೈಟಿ ಇಸ್ ವೆರಿ ಚೀಪ್. ಈಗೇನಾಗುತ್ತೆ ನೋಡಿ, ಅವ್ರಿಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅದು ಇಂಪಾರ್ಟೆಂಟ್. ಆಮೇಲೆ ಯೂತ್ಸ್ ಏನಾಗಿದೆ, ದೇ ಡೋಂಟ್ ಹ್ಯಾವ್ ಎ ಡೆಫಿನೇಷನ್ ಆರ್ ದೇ ಡೋಂಟ್ ಲವ್ ಸೋ ಮಚ್. ಈಗ ನಾನು ನನ್ನ ವಯಸ್ಸಲ್ಲಿ PUC ನಲ್ಲಿ ನಾನೊಂದು ರಿಂಗ್ ಹಾಕೋಬೇಕನ್ನೋ ಆಸೆ ಇತ್ತು, ಚೈನ್ ಹಾಕೋಬೇಕನ್ನೋ ಆಸೆ ಇತ್ತು. ನನ್ನ ಸಣ್ಣಗಿಲ್ಲ. ಐ ಡೋಂಟ್ ನೋ ಮೈ ಗ್ರ್ಯಾಂಡ್ ಡಾಟರ್ ಬಿಕಾಸ್ ಶಿ ಗಾಟ್ ದಟ್ ಅಟ್ಯಾಚ್ಮೆಂಟ್ ಆಫ್ ದ ಗೋಲ್ಡ್, ಬಟ್ ದೇ ಹ್ಯಾವ್ ಎ ಅಟ್ಯಾಚ್ಮೆಂಟ್ ವೆನ್ ದೇ ಗೋ ಟು ದ ಮ್ಯಾರೇಜ್ ಆರ್ ಫಂಕ್ಷನ್, ದೇ ಲೈಕ್ ಟು ವೇರ್ ಇಟ್. But whereas youth educated, they don't much bother about the wearing the gold. It may be because of their education or knowledge. But Ravi Kumar, the investment and bandaga, yes, the gold investment is very safe. ಎಕ್ಸಾಕ್ಟ್ಲಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆಪತ್ಕಾಲಕ್ಕಾಗುತ್ತೆ, ಅದರ ಬೆಲೆ ಗೊತ್ತಿದ್ದವರು ಮಾತ್ರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಮುಂದಾಗ್ತಾರೆ ಅಂತ. ಇನ್ನೂ ಕೆಲವರು ಸ್ವಲ್ಪ ಫ್ಯಾಷನ್ ಆಗಿ ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಈಗ ವೆರೈಟಿ, ಆಗಲೇ ಹೇಳ್ತಾ ಇದ್ರು 1 ಗ್ರಾಮ್ ಗೋಲ್ಡ್ ಚಿನ್ನ ಅಂತ ಹೇಳ್ತಾರೆ, ಬಟ್ 1 ಗ್ರಾಮ್ ಗೋಲ್ಡ್ ಇರಲ್ಲ ಅದರಲ್ಲಿ. ದಯವಿಟ್ಟು ಮೋಸ ಹೋಗಬೇಡಿ, ಅದು ಬೇರೆ ರೀತಿಯ ಕೋಟೆಡ್ ಇರುತ್ತೆ. ಅಂಥ ಚಿನ್ನಗಳನ್ನು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಕಂಡ್ರೆ ಸಾಕು ಅನ್ನೋಂಥ ಪರಿಸ್ಥಿತಿಗೆ ಹೆಣ್ಮಕ್ಳು ಬಂದಂಗೆ ಕಾಣಿಸುತ್ತೆ ಅಂತ.